ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಮ್ಯೂಸಿಕ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸಿಂಪಲ್ಲಾಗಿ ರ್ಯಾಂಡಮ್ ಆಗಿರೋ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ. ಸೊ ಸುಮ್ಮನೆ ಹಾಗೆ ಶೂಟ್ ಮಾಡ್ಕೊಂಡು ಹಾಕಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ಸೀರೆ ಏನು ನೋಡ್ತಾ ಇದ್ದೀರಲ್ಲ, ಫೇಮಸ್ ಆಗಿರೋ ಮಹಾರಾಷ್ಟ್ರ ಸೀರೆ ಅಂತಲೇ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡಬಲ್ ಆಗಿರುತ್ತೆ. ಇದಕ್ಕೊಂಥರ ಸಿಲ್ಕ್ ಸ್ಯಾರಿ ಥರ ಇದೆ. ಬಾರ್ಡ್ರ್ ಎಲ್ಲ ಮಹಾರಾಷ್ಟ್ರ ಕಡೆ ಅಂತೂ ಫುಲ್ ಫೇಮಸ್ ಸ್ಯಾರಿ ಇದು ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿತ್ತು. ಸೊ ನಿಮಗೆ ಒಂದ್ಸರಿ ಮಹಾರಾಷ್ಟ್ರನ್ ಸ್ಯಾರಿ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇದು ನನ್ನ ಸಿಸ್ಟರ್ ಸ್ಯಾರಿ ಇರೋದು. ಸೊ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ಹೆವಿ ಬಾರ್ಡ್ರು. ಸೊ ಮಹಾರಾಷ್ಟ್ರ ಸೈಡೆಲ್ಲ ಮದುವೆಗೆಲ್ಲ ಇದೇ ಥರ ಸೀರೆನ ಹಾಕೋತಾರೆ. ಸೊ ಮಹಾರಾಷ್ಟ್ರ ಸೈಡ್ ಅಂತೂ ಯಾವ ಥರ ಸೀರೆ ಹಾಕ್ತಾರೆ ಅಂತ ಆಲ್ಮೋಸ್ಟ್ ಆಗಿ ತುಂಬ ಜನರಿಗೆ ಗೊತ್ತೇ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ತುಂಬ ಗ್ರ್ಯಾಂಡಾಗಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸ್ಯಾರಿ ಇತ್ತು. ತುಂಬ ಹೆವಿ ಕೂಡ ಇತ್ತು. ಒಂಥರ ಅಟ್ರ್ಯಾಕ್ಟ್ ಲುಕ್ಕು ಕೊಡುತ್ತೆ ಇದು ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸ್ಯಾರಿ ಸಿಗುತ್ತಲ್ವ, ಅದಕ್ಕೋಸ್ಕರ ಅಂತ ನಮ್ಮ ಬೆಂಗಳೂರು ಸೈಡೆಲ್ಲ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಫೇಮಸ್ ಆಗಿರುತ್ತೆ. ಅದರಲ್ಲೂ ಸ್ಪೆಷಲಿ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಎಷ್ಟು ಕಲೆಕ್ಷನ್ಸ್ ಇರ್ತಾ ಇದೆ ಅಂದರೆ ಅಷ್ಟು ಕಲೆಕ್ಷನ್ಸಲ್ಲಿ ಸಿಗ್ತಾ ಇರೋದು. ಸೊ ಸ್ಯಾರಿ ಎಲ್ಲ ನಿಮಗೆ ತೋರಿಸೋದಾದ್ಮೇಲೆ ಇಲ್ಲಿ ಸ್ವಲ್ಪ ಬ್ಲೌಸ್ ವರ್ಕ್ ಮಾಡಿರೋದಿತ್ತು ಎಲ್ಲನೂ. ಸೊ ವರ್ಕ್ ಮಾಡಿ ತಂದು ಇಟ್ಕೊಂಡಿರೋದಿತ್ತು. ಅದು ಕೂಡ ತಂದು ನಿಮಗೆ ಡಿಸೈನ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವ ಡಿಸೈನ್ಸ್ ಇಷ್ಟ ಆಯಿತು, ಸೀರೆ ಹೇಗಿದೆ ಅನ್ನೋದನ್ನು ತಿಳಿಸಿ ಕಾಮೆಂಟ್ ಮೂಲಕ. ಅದ್ರ ಜೊತೆಗೆ ನಿಮಗೇನಾದರೂ ಹಾಕೋ ಐಡಿಯಾ ಇತ್ತು, ನಾನು ವರ್ಕ್ ಹಾಕಿಸ್ಕೋಬೇಕು ಅಂತ ಐಡಿಯಾ ಇತ್ತು ಅಂದರೆ ನೀವು ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ಬಿಟ್ಟು ನಿಮಗೆ ಈ ಥರ ಡಿಸೈನ್ಸ್ ಮಾಡಿ ಕೊಡಿ ಅಂದರೆ ಕನ್ಫರ್ಮ್ ಆಗಿ ಮಾಡಿಕೊಡ್ತಾರೆ. ಯಾಕಂದರೆ ಒಂದು ಐಡಿಯಾ ಇಲ್ಲ ಅಂಥವ್ರಿಗೆ ಈ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಫುಲ್ ಹ್ಯಾಂಡನ್ನು ಇಟ್ಬಿಟ್ಟು ಸೆಂಟ್ರಲ್ ಅಲ್ಲಿ ಒಂದು ಫ್ಲವರ್ ಬರೋ ಥರನ ಇಟ್ಕೊಂಡು ಈ ಥರ ಫ್ಲವರ್ ಬರೋ ಥರನ ವರ್ಕ್ ಮಾಡಿಬಿಟ್ಟು ನಾನು ಸ್ಲೀವ್ಗೆ ಒಂಥರ ಡಿಫ್ರೆಂಟ್ ಟೈಪಲ್ಲಿ ಸ್ಲೀವ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ನೋಡೋಕ್ಕೂ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇತ್ತು. ಹಾಕೊಂಡ್ರಂತೂ ಲುಕ್ಕು ಚೆನ್ನಾಗಿತ್ತು. ಸೊ ಸೀರೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತಲ್ವ, ಅದರಿಂದ ಬ್ಲೌಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬ್ಲೌಸ್ ಡಿಸೈನು. ಸೊ ನಿಮಗೆ ಹೋಪ್ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ನಾನು ತೋರಿಸ್ಕೊಡ್ತಾ ಇರೋದು. ಸೊ ನೀವು ಕ್ಲಿಪ್ಪಿಂಗನ್ನು ತೊಗೊಂಡ್ಬಿಟ್ಟು ಮಾಡಿ ಅರ್ಜೆಂಟಾಗಿ ಒಂದು ಸ್ಯಾರಿ ಕೊಡಬೇಕಾಗಿತ್ತು. ಸೊ ಆ ಸ್ಯಾರಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡಿದ್ದೀನಿ, ಸೀರೆ ಕುಚ್ಚು ಹೇಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ಬಂದುಬಿಟ್ಟು ನಾನು 250 350 ಅಷ್ಟು ಚಾರ್ಜ್ನ ಮಾಡ್ತೀನಿ. ಜಾಸ್ತಿ ಅಂದರೆ 350ನೇ ಮಾಡೋದು ನಾನು ಚಾರ್ಜ್ ಇದಕ್ಕೆ. ಯಾಕಂದರೆ ಬೀಡ್ ವರ್ಕ್ ಅಲ್ವಾ, ಅದರಿಂದ ನಾನು 350 ಚಾರ್ಜ್ನ ಮಾಡ್ತೀನಿ. ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇತ್ತು. ಅಷ್ಟರಲ್ಲಿ ನಾನು ಕುಚ್ಚು ಕಟ್ಟಿ ರೆಡಿ ಮಾಡೋಷ್ಟರಲ್ಲಿ ಏನೋ ಡೋಲ್ ಸೌಂಡ್ ಬರ್ತಾ ಇದೆ ಅಲ್ಲ ಅಂತ ಹೋಗಿ ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ. ದೇವರನ್ನು ಕರ್ಕೊಂಡು ಬರ್ತಾಯಿದ್ರು, ಅಮ್ಮ ತೋಪಮ್ಮ ತಾಯಿನ ಕರ್ಕೊಂಡು ಬರ್ತಾಯಿದ್ರು ಮನೆಗೆ. ಸೊ ಅವರು ತುಂಬ ಗ್ರ್ಯಾಂಡಾಗಿ ತುಂಬ ಡೋಲ್ ಸೌಂಡ್ ಎಷ್ಟು ಬರ್ತಾಯಿತ್ತು ಅಂದರೆ ಅಷ್ಟು ಏನಾಯಿತು ಅಂತ ಅನ್ನೋ ಥರ ಒಂದು ಮಿನಿಮಮ್ ಇಲ್ಲ ಅಂದರೆ ಒಂದು 15-20 ಡೋಲ್ ಇತ್ತು. ಅಷ್ಟು ಡೋಲು, ಅಷ್ಟು ಜನರಿದ್ದರು. ತುಂಬ ಸಖತ್ತು ಡೋಲ್ ಹೊಡಿತಾಯಿದ್ರು. ಎಷ್ಟು ಅಂದರೆ ಒಂಥರ ಹಾರ್ಟ್ ಬೀಟ್ ಹೆಂಗೆ ಸೌಂಡ್ ಆಗ್ತಾಯಿತ್ತು ಆ ಡೋಲ್ ಸೌಂಡ್ ಕೇಳಿಬಿಟ್ಟು ಆ ಥರ ಅನ್ನಿಸ್ತಾ ಇತ್ತು. ತುಂಬ ಜನ ಅವರು ಯಾರಾದರೂ ಹರಕೆ ಇರುತ್ತೆ ಅಂತೆ, ಈ ಥರ ನಂದು ಹರಕೆ ತೀರಿದ ಮೇಲೆ ನಿನಗೆ ನಿನ್ನ ತವ್ರ ಮನೆ ಕರ್ಕೊಂಡು ಬರ್ತೀನಿ ಅಂತ ಈ ಥರ ಯಾರಾದರೂ ಬೇಡಿಕೊಂಡ್ರೆ ಅವರು ವರ್ಷನ ತಂದು ಮರಿನ ಕಟ್ ಮಾಡಿಬಿಟ್ಟು ಮೇನ್ ಏರಿಯಾ ಇರುತ್ತಲ್ವ, ನಮ್ಮ ಕಡೆ ಎಲ್ಲ ಅಗಸಿ ಅಂತ ಹೇಳ್ತಾರೆ ಮೇನ್ ಇರೋದು. ಸೊ ಈ ಕಡೆ ಏನು ಹೇಳ್ತಾರೋ ನನಗೆ ಅಷ್ಟು ಐಡಿಯಾ ಇಲ್ಲ. ಅಲ್ಲಿ ತಂದುಬಿಟ್ಟು ಮರಿನ ಕೊಡೋದು ಅಂತ ಈ ಥರ ಹರಕೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿದು ಬೆಳಗ್ಗೆ ಟೈಮಲ್ಲಿ ಎತ್ಕೊಂಡು ಹೋಗ್ತಾಯಿದ್ರು. ನನ್ನ ಮನೆ ಹತ್ರನೇ ನಿಂತ್ಕೊಂಡಿದ್ದೆ. ಸೊ ಅದು ಮುಂದೆ ಏನೂ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಅದಕ್ಕೋಸ್ಕರ ಅದು ಆದಮೇಲೆ ಇವಾಗ ಏನು ಲೀವ್ ನಡೀತಾ ಇದೆ ಅಲ್ವಾ ಮಕ್ಕಳದೆಲ್ಲ. ಸೊ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ್ದರು. ಹಸ್ಬೆಂಡ್ ಬಂದಮೇಲೆ ಕೈಕಾಲು ಮುಖ ಟೀ ಎಲ್ಲ ಕುಡ್ದಾದ್ಮೇಲೆ ಈವ್ನಿಂಗ್ ಟೈಮಿಂದ ನಾನು ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿರೋದು. ಸೊ ಈವ್ನಿಂಗ್ ಬಂದ ತಕ್ಷಣ ಹಸ್ಬೆಂಡು ಮಕ್ಕಳು ಒಂದು ರೌಂಡ್ ಆದರೂ ಆಡಲೇಬೇಕು. ಇದು
ಕ್ಯಾರಮ್ ಥರ ಆಡಿಬಿಡ್ತಾರೆ, ಏನಾದರೂ ಒಂದು ಆಟ ಆಡ್ತಾರೆ. ಯಾಕಂದರೆ ಟೈಮ್ ಪಾಸ್ ಆಗೋಲ್ಲ, ಬೆಳಗ್ಗೆಯಿಂದ ಸುಮ್ಮನೆ ಕೂತ್ಕೊಂಡು. ಇವಾಗ ಹೆಂಗಾಗಿದೆ ಅಂದರೆ ಬೇಸಿಗೆ ಬಿಸಿಲು ಬೇರೆ ಸ್ಟಾರ್ಟ್ ಆಗಿದೆ, ತುಂಬ ಶೆಕೆ ಬೇರೆ ಬರ್ತಾ ಇದೆ, ಮಕ್ಕಳಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಏನೂ ಇಲ್ಲ. ಸೊ ಸಮ್ಮರ್ ಕ್ಯಾಂಪ್ ಎಲ್ಲಾದರೂ ಹಾಕೋಣ ಅಂದರೆ ಇಲ್ಲಿ ಎಲ್ಲೋ ಹತ್ತಿರದಲ್ಲಿ ಏನೂ ಇಲ್ಲ. ಸೊ ಅವ್ರ ಮನೇಲೇ ಇರಬೇಕು. ಮತ್ತು ಅಷ್ಟಕ್ಕಾಗೂ ದಿನ ಪಾಪ ಅವರು ಸ್ಕೂಲ್ ಅಂದ್ಕೊಂಡೇ ಇರ್ತಾರೆ ವರ್ಷ ಪೂರ್ತಿ. ಇವಾಗ ಸಿಗೋದೇ ಒಂದು ತಿಂಗಳು ಎಂಜಾಯ್ ಮಾಡೋಕ್ಕಲ್ವಾ, ಅದಕ್ಕೋಸ್ಕರ ಅಂತ ನಾವು ಫುಲ್ ಎಂಜಾಯ್ ಮಾಡ್ಕೊಂಡಿದ್ರು ಮನೇಲಿ. ಅಷ್ಟರಲ್ಲಿ ನಾನು ಒಂದು ಸ್ಟ್ಯಾಂಡನ್ನು ತರಿಸಿದ್ದೆ. ಸೊ ಅದು ಸ್ಟ್ಯಾಂಡ್ ನನಗೆ ಬೇಕಾಗಿತ್ತು. ಇದು ಕಬ್ಬಿಣದ ಸ್ಟ್ಯಾಂಡ್ ಇರೋದು. ಯಾಕಂದರೆ ನನಗೆ ಬೆಡ್ರೂಮಲ್ಲಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ತುಂಬ ರಿಸ್ಕ್ ಆಗ್ತಾಯಿತ್ತು. ಇದೇ ಒಂದು ಮಿನಿ ಸ್ಟ್ಯಾಂಡ್ ಇದೆ, ಬಟ್ ಅದರಲ್ಲಿ ಇವಾಗ ಕಬೋರ್ಡಲ್ಲಿ ಅದರಲ್ಲಿ ಅಂದರೆ ಸಾಕಾಗ್ತಾಯಿಲ್ಲ, ಬಟ್ಟೆ ತುಂಬ ಜಾಸ್ತಿ ಆಗಿದೆ ಬಟ್ಟೆ. ಅದರಲ್ಲಿ ಬೇರೆ ಇವ್ರದ್ದು ಬುಕ್ಸು ಅದು ಇದು ಅಂತ ತುಂಬ ಎಕ್ಸ್ಟ್ರಾ ಸಾಮಾನು ಆಗ್ತಾಯಿದೆ. ಅದರಿಂದ ಈ ಥರ ಒಂದು ಸ್ಟ್ಯಾಂಡ್ ತರಿಸೋಣ, ಇದರಲ್ಲಿ ಬೇಕಂದರೆ ಬಟ್ಟೆ ಜೋಡಿಸಿಡೋಣ. ಇನ್ನೊಂದು ಮಿನಿ ಸ್ಟ್ಯಾಂಡಲ್ಲಿ ಮಾತ್ರ ಅವ್ರದ್ದು ಬುಕ್ಸ್ ಅಂತಲೇ ಅವ್ರಿಗೆ ಕೊಟ್ಬಿಟ್ರೆ ಅವರಿಬ್ಬರು ಏನಾದರೂ ನೀವು ಬುಕ್ಸ್ ಅಂತೆ ಪೆನ್ ಅಂತೆ ಏನಾದರೂ ಒಂದು ಅಲ್ಲೇ ಇಟ್ಕೋತಾರೆ, ಕೇಳೋದು ಅವಶ್ಯಕತೆ ಇರಲ್ಲ. ಇಲ್ಲ ಎಲ್ಲ ಮಿಕ್ಸ್ ಮಾಡಿದ್ರು ಅಂದರೆ ಮಮ್ಮಿ ನಂಗೆ ನೋಟ್ ಸಿಗ್ತಾ ಇಲ್ಲ, ಮಮ್ಮಿ ನನ್ನ ಪೆನ್ ಈ ಥರ ಸೆಟ್ ಮಾಡಿರೋದಿದೆ. ಸ್ಟ್ಯಾಂಡ್ ಬಂದ್ಬಿಟ್ಟು ಬಟ್ಟೆ ಇಡೋದು ತುಂಬಾನೇ ರಿಸ್ಕ್ ಆಗ್ತಾ ಇತ್ತು. ಮೊದಲು ಬಂದ್ಬಿಟ್ಟು ಇದು ಒಂದು ಸ್ಟ್ಯಾಂಡಲ್ಲಿ ಮಾತ್ರ ಬಟ್ಟೆ ಇಡ್ತಾ ಇದ್ದೆ. ಸೊ ಕಬೋರ್ಡ್ ಕೂಡ ಇದೆ, ಕಬೋರ್ಡ್ ಅಲ್ಲಿ ಸಾಕಾಗ್ತಾ ಇಲ್ಲ ಇವಾಗ, ಯಾಕಂದ್ರೆ ಬಟ್ಟೆ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅಂತ ಆ ಸ್ಟ್ಯಾಂಡಲ್ಲಿ ಮಾತ್ರ ಇಡ್ತಾ ಇದ್ದೆ. ಬಟ್ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದು ಒಂದು ಎಕ್ಸ್ಟ್ರಾ ತರಿಸಿದ್ದೀನಿ. ಸೊ ಇದ್ರಲ್ಲೂ ಕೂಡ ಜೋಡಿಸಿಡ್ಬೇಕು. ಸೊ ಹೇಗಿದೆ ಅಂತ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವಾ, ಬಟ್ಟೆ ಕೂಡ ಇವಾಗ ನೀಟಾಗಿ ಫುಲ್ ಹರಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಡಬೇಕು. ಸೊ ಫೈನಲ್ ಆಗಿ ಸೆಟ್ ಆದ್ಮೇಲೆ ಯಾವ ತರ ಕಾಣಿಸುತ್ತೆ ಲುಕ್ಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮಗೆ. ನಾನು ಯಾವ ತರ ಫೋಲ್ಡಿಂಗ್ ಮಾಡಿಬಿಟ್ಟು ಬಟ್ಟೆನ ಅರೇಂಜ್ ಮಾಡಿದ್ದೀನಿ, ಚಿಕ್ಕ ಪ್ಲೇಸ್ ಅಲ್ಲಿ ನಾನು ಯಾವ ತರ ಇಟ್ಟಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ನಾನು ಬಟ್ಟೆ ಮಾತ್ರ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಟ್ಟೆ. ಬಟ್ ಅಲ್ಲಿ ಯಾಕೋ ಸರ್ಟಿಫಿಕೇಶನ್ ಆಗಿಲ್ಲ, ಯಾಕಂದರೆ ಬಟ್ಟೆ ಹ್ಯಾಂಗಿಂಗ್ ಇದೆ, ಪ್ಯಾಂಟ್ ಶರ್ಟ್ ಎಲ್ಲ ಹ್ಯಾಂಗ್ ಮಾಡೋದಿದೆ ಅಲ್ಲಿ. ಸೊ ಅದು ಆಲ್ರೆಡಿ ಡ್ರಿಲ್ಲಿಂಗಿಂದ ಟೈಟಾಗಿ ಮಾಡಿಸಿರೋದು. ಮತ್ತೆ ಅದು ರಿಮೂವ್ ಮಾಡಿದ್ರೆ ಮತ್ತೆ ಬೇರೆ ಕಡೆ ಡ್ರಿಲ್ ಹೊಡೆಯೋದೆಲ್ಲ ಬಾಡಿಗೆ ಮನೆಯಲ್ಲಿ ಅಷ್ಟೊಂದು ಇದು ಇರಲ್ವಲ್ಲ, ಅದಕ್ಕೋಸ್ಕರ ಅಂತ ನಾನು ಬೇರೆ ಸೈಡಲ್ಲೇ ಎತ್ತಿಟ್ಕೊಳ್ಳೋಣ ಅಂತ ಈ ಕಡೆ ಬೀರು ಪಕ್ಕದಲ್ಲೇ ನಾನು ಪ್ಲೇಸ್ ಇದೆ ಅಂತ ನಾನು ಅಲ್ಲೇ ಇಟ್ಕೊಂಡಿರೋದು. ನೀಟಾಗಿ ಕೆಳಗಡೆ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ನೀಟಾಗಿ ಬಟ್ಟೆನ ಫೋಲ್ಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಓಕೆ ಅನ್ನೋ ಥರ ಆಯಿತು. ಇಲ್ಲೆಲ್ಲ ನಂದು ವರ್ಕ್ ಮಾಡೋದು, ಸ್ಯಾರಿ ಕುಚ್ಚು ಕಟ್ಟೋದು ಎಲ್ಲ ಥ್ರೆಡ್ ಎಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಬುಕ್ಸು ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ಇದು ಅವ್ರಿಗೇನೆ ಫಿಕ್ಸ್ ಅಂತಲೇ ಮಾಡಿರೋದು. ಸೊ ನಾನು ಟ್ರೀಪಾಯ್ಡ್ ಅಂತ ಅದು ಇದು ಏನೇನಿದೆ A to Z ಎಲ್ಲನೇ ಈ ಸ್ಟ್ಯಾಂಡಲ್ಲಿ ಎತ್ತಿಟ್ಟಿರೋದು ನಾನು. ಇವಾಗ ಒಂಥರ ಓಕೆ ಅನ್ನಿಸ್ತಾ ಇದೆ ನೋಡೋಕ್ಕೆ. ಇಲ್ಲಾಂದರೆ ನನಗೆ ಬಟ್ಟೆ ವಾಶ್ ಮಾಡಿದೆ ಅಂದರೆ ಟೆನ್ಷನ್ ಆಗ್ತಾಯಿತ್ತು, ನನ್ನ ಬಟ್ಟೆ ಎಲ್ಲ ಎಲ್ಲಿ ಇಡಬೇಕು ಅಂತ ಟೆನ್ಷನ್ ಆಗ್ತಾಯಿತ್ತು. ಸೊ ಎಲ್ಲ ನೀಟೆಲ್ಲ ಆದಮೇಲೆ ಊಟ ಎಲ್ಲ ಡಿನ್ನರ್ಗೆ ಅಂತ ಊಟ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ದೇವ್ರಿಗೂ ಕೂಡ ಬರ್ತಾಯಿದ್ರು. ಏನು ಮಧ್ಯಾಹ್ನ ದೇವ್ರು ಹೋದ್ರಲ್ವ, ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಥರ ದೇವ್ರನ್ನ ಅಲಂಕಾರ ಮಾಡ್ಕೊಂಡು ತೊಳ್ಕೊಂಡು ಬರ್ತಾರೆ. ಮನೆ ಎಲ್ಲ ಈ ಥರ ಎಲ್ಲ ದೇವ್ರನ್ನ ಪೂಜೆ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಪೂಜೆನೆಲ್ಲ ಮಾಡ್ಕೊಂಡ್ಬಿಟ್ಟು ಈ ಥರ ಫುಲ್ ಮೆರವಣಿಗೆ, ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಫುಲ್ ನೈಟ್ ಎಷ್ಟೊತ್ತು ಗಂಟೆ ಆಗುತ್ತೋ ಅಷ್ಟೊತ್ತು ಗಂಟೆ ಮನೆ ಪೂಜೆನ ಕೊಡ್ತಾರೆ. ಸೊ ಎಲ್ಲರೂ ಮನೆಯವರು ಏನಿರ್ತಾರಲ್ವ ಈ ಕಡೆ ತುಂಬ ರೆಡ್ಡಿಸ್ ಅಂದರೆ ತುಂಬ ಸ್ಪೆಷಲ್ಲು ಈ ಕಡೆ ಎಲ್ಲ. ಸೊ ಅದಕ್ಕೋಸ್ಕರ ಅಂತ ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ದೇವ್ರು ಬರ್ತಾ ಇದ್ದಾರೆ ಅಂದರೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಈ ಥರ ದೇವ್ರ ಮೆರವಣಿಗೆ ಮಾಡೋ ಟೈಮಲ್ಲಿ ಅವ್ರ ಕೈಲಾದಷ್ಟು ಕಾಯಿ ಕರ್ಪೂರ ತೆಂಗಿನಕಾಯಿ ಎಲ್ಲ ತಂದು ಪೂಜೆನ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ. ಇದು ಒಂದು ತುಂಬ ಅಂದರೆ ತುಂಬ ಒಳ್ಳೆಯದು. ಒಂದು ಚಿಕ್ಕ ದೇವ್ರು ಬರ್ತಾ ಇದೆ ಅಂದ್ರೂ ನಮ್ಮ ಕಡೆ ಇದೇ ಥರ ಮಾಡ್ತಾರೆ. ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ತುಂಬ ಅಲಂಕಾರ ಎಲ್ಲ ಬೆಳಗ್ಗೆ ನೋಡಿದರೆ ಸಿಂಪಲಾಗಿ ಕರ್ಕೊಂಡು ಹೋದರು, ಬಟ್ ಅಲಂಕಾರ ಅಂತೂ ಸೂಪರಾಗಿ ಮಾಡ್ಕೊಂಡ್ಬಿಟ್ಟು ಬಂದಿದ್ರು. ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಏನೋ ಒಂಥರ ದೇವ್ರಿಗೆ ನೋಡಿಬಿಟ್ಟು ಮನೇಲಿ ಬಂದ ತಕ್ಷಣ ನಿದ್ದೆ ಕೂಡ ಚೆನ್ನಾಗಿ ಬಂತು, ಪಾಸಿಟಿವ್ ವೈಬ್ ಥರ ಫೀಲ್ ಆಯಿತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಮುಂದೆ ಕೂಡ ಒಳ್ಳೆ ಕಂಟೆಂಟ್ನ ಹಾಕ್ತಾ ಇರ್ತೀನಿ.